ಈ ಸೆಟಿನ್ಗೆ ಸ್ವಾಗತ. ನಾನು ಶುತ್ರಾಜ್. ಸಿಎಂ ಡಿಸಿಎಂ ಖಡಕ್ ವಾರ್ನಿಂಗ್ಗೆ ಈಗ ಡಿಜಿಪಿ ಎಚ್ಚೆತ್ತುಕೊಂಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಡಿಜಿಪಿ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈಗ ಒಂದು ವಾರದ ಹಿಂದಷ್ಟೇ ನೂತನ ಡಿಜಿಪಿ ಅವರು ಅಲೋಕ್ ಕುಮಾರ್ ಮೋಹನ್ ಅವರು ನೇಮಕಗೊಂಡಿದ್ರು. ಈಗ ಡಿಜಿಪಿ ನಡೆಸ್ತಾ ಇದ್ದಂತಹ ಸಭೆ ಅಂತ್ಯಗೊಂಡಿದೆ ಅನ್ನೋ ಲೇಟೆಸ್ಟ್ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಇಷ್ಟೊತ್ತವರೆಗೂ ಕೂಡ ನೂತನ ಡಿಜಿಪಿ ಅಲೋಕ್ ಮೋಹನ್ ಅವರು ಮೀಟಿಂಗ್ ಅನ್ನು ನಡೆಸ್ತಾ ಇದ್ರು. ಆ ಮೀಟಿಂಗ್ ಇದೀಗ ಮುಗಿದಿದೆ. ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ, ಡಿಐಜಿಗಳು, ಡಿಸಿಪಿಗಳ ಜೊತೆಯಲ್ಲಿ ಕಮಿಷನರ್ ಅವರ ಕಚೇರಿಯಲ್ಲಿ ಇಷ್ಟೊತ್ತವರೆಗೂ ಮೀಟಿಂಗ್ ನಡೀತಾ ಇತ್ತು. ಪ್ರಮುಖವಾಗಿ 4 ಪ್ರಕರಣಗಳ ಬಗ್ಗೆ ಚರ್ಚೆ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆ ಪ್ರಕರಣಗಳನ್ನ ಕೂಡ ನಾವು ಯಾವ್ದು ಅಂತ ಕೂಡ ಹೇಳ್ತಾ ಹೋಗುವಂತಹ ಕೆಲಸವನ್ನ ಕೂಡ ನಾವು ಮಾಡ್ತೀವಿ. ಈಗ ಪ್ರಮುಖವಾಗಿ ನಡೀತಾ ಇದ್ದಂತಹ ಸಭೆ ಇದೀಗ ಮುಕ್ತಾಯವಾಗಿದೆ. ಒಂದು ಕಾಟನ್ಪೇಟೆ ಠಾಣೆಯಲ್ಲಿ ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧ ದಾಖಲಾಗಿತ್ತಲ್ಲ ನಕಲಿ ದರೋಡೆ ಕೇಸ್, ಆ ಒಂದು ಪ್ರಕರಣ. ಮತ್ತೊಂದು ಕಡೆ ಪಿಎಸ್ಐ ನೇಮಕಾತಿಯ ವಿಚಾರದಲ್ಲಿ ಆದಂತಹ ಪ್ರಕರಣ ಇದೆಯಲ್ಲ, ಆ ಒಂದು ಪ್ರಕರಣ. ಮತ್ತೊಂದು ಕಡೆಗೆ ಬಿಟ್ಕಾಯಿನ್ ಕೇಸ್ ವಿಚಾರ. ಮತ್ತೊಂದು ಕಡೆ ನಾಗವಾರದಲ್ಲಿ ಮೆಟ್ರೋ ಪಿಲ್ಲರ್ ಕುಸಿತದಿಂದ ತಾಯಿ ಮಗು ಸಾವನ್ನಪ್ಪಿದಂತಹ ಪ್ರಕರಣ. ಈ 4 ಪ್ರಕರಣಗಳಿಗೆ ಮತ್ತೊಮ್ಮೆ ಮರುಜೀವ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಿರಿಯ ಅಧಿಕಾರಿಗಳ ಜತೆ ಡಿಜಿಪಿ ಅವರು ನಡೆಸ್ತಾ ಇದ್ದಂತಹ ಮೀಟಿಂಗ್ ಇದೀಗ ಮುಕ್ತಾಯ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಡಿಜಿಪಿ ಅವರು ಎಚ್ಚೆತ್ತುಕೊಂಡಿದ್ರು. ಹಿರಿಯ ಅಧಿಕಾರಿಗಳ ಸಭೆಯನ್ನ ದಿಢೀರ್ ಅಂತ ಹೇಳಿ ಕರೆದಿದ್ರು. ಡಿಜಿಪಿ ಅವರ ಈ ಒಂದು ಮಹತ್ವದ ಸಭೆ ಇದೀಗ ಮುಕ್ತಾಯ ಆಗಿದೆ. ಈಗ ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಡಿಜಿಪಿ ಅವರು ಪ್ರಮುಖವಾಗಿ ಈ ಒಂದು ಮೀಟಿಂಗ್ ನಲ್ಲಿ ಡಿಜಿಪಿ ಅಲೋಕ್ ಮೋಹನ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಪೊಲೀಸ್ ಆಯುಕ್ತರಾಗಿರುವಂತಹ ಪ್ರತಾಪ್ ರೆಡ್ಡಿ ಇದ್ರು, ಜೊತೆಗೆ ಹೆಚ್ಚುವರಿ ಆಯುಕ್ತರುಗಳಿದ್ರು, ಡಿಐಜಿಗಳಿದ್ರು, ಡಿಸಿಪಿಗಳಿದ್ರು. ಇವರೆಲ್ಲರ ಜೊತೆಯಲ್ಲಿ ಇವತ್ತು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಯಿತು. ಪ್ರಮುಖವಾಗಿ ಕಾಟನ್ಪೇಟೆ ಠಾಣೆಯ ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧ ದಾಖಲಾಗಿದ್ದಂತಹ ನಕಲಿ ದರೋಡೆ ಕೇಸ್, ಪಿಎಸ್ಐ ನೇಮಕಾತಿ ಕೇಸ್, ಬಿಟ್ಕಾಯಿನ್ ಕೇಸ್ ಹಾಗೆ ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದ್ ಕಡೆ ಸಿಎಂ ಹಾಗೆ ಡಿಸಿಎಂನ ಖಡಕ್ ವಾರ್ನಿಂಗ್ಗೆ ಎಚ್ಚೆತ್ತುಕೊಂಡಂತಹ ಡಿಜಿಪಿ ಅವರು ಇವತ್ತು ಸಭೆಯನ್ನ ನಡೆಸಿದ್ರು. ಸಭೆ ಈಗ ಮುಕ್ತಾಯ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಮಾಡಿದ್ದಾರೆ ಪೊಲೀಸರು? ಇವತ್ತು ಒಂದು ಡಿಜಿಪಿ ಅವರು ಒಂದು ಬೆಂಗಳೂರು ನಗರ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸಿರುವಂತದ್ದು. ಈ ಒಂದು ಸಭೆಯಲ್ಲಿ ಏನು ಬೆಂಗಳೂರಿನಲ್ಲಿ ಲಾಂಡ್ ಆರ್ಡರ್ ಇರ್ಬೋದು, ಮತ್ತೆ ರೌಡಿ ಚಟುವಟಿಕೆಗಳಿರ್ಬೋದು, ಮತ್ತೆ ಡ್ರಗ್ಸ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಚರ್ಚೆಯನ್ನ ಮಾಡಿರುವಂತದ್ದು. ಮತ್ತೆ ಈ ಹಿಂದೆ ಆಗಿರುವಂತಹ ಏನು ಪ್ರಕರಣಗಳೇನಿದೆ, ಅದು ಕೊಲೆ ಪ್ರಕರಣಗಳು ಮತ್ತೆ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಒಂದು ಇನ್ನೂ ಸಹ ಟ್ರೇಸ್ ಆಗದೇ ಇರುವಂತಹ ಒಂದು ಕೇಸ್ಗಳ ಒಂದು ವಿವರವನ್ನು ಸಹ ಪಡ್ಕೊಂಡಿದ್ದಾರೆ. ಆ ಒಂದು ಕೇಸ್ಗಳ ತನಿಖೆ ಯಾಕೆ ತಡ ಆಗ್ತಿದೆ, ಮತ್ತೆ ಇನ್ನು ಯಾಕೆ ಅದರ ಒಂದು ಮುಂದಿನ ಒಂದು ಪ್ರೋಸೆಸ್ ಇನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿ ಒಂದು ಕೆಲವು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಇದೇ ವೇಳೆ ಬೆಂಗಳೂರಿನ 4 ಪ್ರಮುಖ ಕೇಸ್ಗಳ ಬಗ್ಗೆ ಒಂದು ಮಾಹಿತಿಯನ್ನ ಈಗ ಡಿಜಿಪಿ ಅವರು ಪಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಬಿಟ್ಕಾಯಿನ್ ಹಗರಣ, ಮತ್ತೆ ಅದೇ ರೀತಿಯಾಗಿ ಸ್ಯಾಂಟ್ರೋ ರವಿ ಪತ್ನಿ ವಿರುದ್ಧ ದಾಖಲಾಗಿದ್ದಂತ ಒಂದು ಕೇಸ್, ಮತ್ತೆ ಪಿಎಸ್ಐ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದ ಬಗ್ಗೆ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಇದೇ ವೇಳೆ ಏನು ಮೆಟ್ರೋ ಪಿಲ್ಲರ್ ಕುಸಿತ ಒಂದು ಪ್ರಕರಣ ಏನಾಗಿತ್ತು, ಆ ಒಂದು ಪ್ರಕರಣದಲ್ಲಿ ತನಿಖೆಯ ಪ್ರಗತಿ ಎಲ್ಲಿಗೆ ಬಂದಿದೆ, ಮತ್ತೆ ಯಾರನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಿರುವಂತದ್ದು. ಮತ್ತೆ ಇದೇ ವೇಳೆ ಡಿಜಿಪಿ ಅವರು ಸಹ ನಗರ ಪೊಲೀಸರಿಗೆ ಕೆಲವು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸಬೇಕು, ಮತ್ತೆ ಯಾವ ರೀತಿ ಸಾರ್ವಜನಿಕರ ಜೊತೆ ಬಿಹೇವ್ ಮಾಡಬೇಕು, ಮತ್ತೆ ಕೇಸ್ ದಾಖಲಾದ ಬಳಿಕ ತನಿಖೆಯನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಹಿರಿಯ ಅಧಿಕಾರಿಗಳ ಒಂದು ಸಭೆಯಲ್ಲಿ ಡಿಸಿಎಂ ಮತ್ತೆ ಸಿಎಂ ಇಬ್ರು ಸಹ ಒಂದು ಪೊಲೀಸರ ಮೇಲೆ ಒಂದು ಗರಂ ಆಗಿದ್ರು. ಏನು ಪೊಲೀಸರ ಕಾರ್ಯವೈಖರಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಮನವರಿಕೆಯನ್ನು ಮಾಡಿ ಒಂದು ತರಾಟೆಗೆ ತೆಗೆದುಕೊಂಡಿದ್ರು. ಈ ಸಲುವಾಗಿ ಇವತ್ತು ನಗರ ಪೊಲೀಸರಿಗೂ ಸಹ ಕೆಲವು ಗೈಡ್ಲೈನ್ಸ್ ಅನ್ನು ಕೊಟ್ಟು ಪೊಲೀಸರ ಕರ್ತವ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಟಿಪ್ಪುವಿನಂತೆ ಸಿದ್ದರಾಮಯ್ಯರನ್ನ ಹೊಡೆದು ಹಾಕಿ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ ಅಶ್ವಥ್ ನಾರಾಯಣ ಅವರು, 3 ತಿಂಗಳ ನಂತರ ಇದೀಗ ಅಶ್ವಥ್ ನಾರಾಯಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಶ್ವಥ್ ನಾರಾಯಣ ವಿರುದ್ಧ ಮೈಸೂರಿನ ದೇವರಾಜ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಹಿಂದೆ ಮಾತನಾಡುವಂತಹ ಭರದಲ್ಲಿ ಟಿಪ್ಪುವಿನಂತೆ ಸಿದ್ದರಾಮಯ್ಯನವರನ್ನ ಹೊಡೆದು ಹಾಕಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಶ್ವಥ್ ನಾರಾಯಣ ಅವರು. ಇದೀಗ 3 ತಿಂಗಳಾದ ಮೇಲೆ ಆ ಹೇಳಿಕೆ ಕೊಟ್ಟು 3 ತಿಂಗಳಾದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ದೇವರಾಜ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. 3 ತಿಂಗಳ ನಂತರ ಕೇಸ್ ಹಾಕಿರೋದಕ್ಕೆ ಇದೀಗ ಅಶ್ವಥ್ ನಾರಾಯಣ ಅವರು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ನವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ಹೆದರುವಂತಹ ಭಯ ಪಡುವಂತಹ ಮಾತೇ ಇಲ್ಲ. ಇಂತಹದ್ನೆಲ್ಲ ನಾವು ನೋಡೋದಕ್ಕೆ ರೆಡಿ ಇದ್ದೇವೆ. ಅವರು ಬರ್ಲಿ, ಕಾನೂನಿನಲ್ಲಿ ಒಂದು ಯಾವ ರೀತಿಯಾಗಿ ನಾವು ಫೇಸ್ ಮಾಡ್ತೀವಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ವಾಪಸ್ ಕಾಂಗ್ರೆಸ್ನವರಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಅಶ್ವಥ್ ನಾರಾಯಣ್ ಮಾಡಿದ್ದಾರೆ.
ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಂಡಂತ ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು ಈ ವಿಚಾರವನ್ನು ಪ್ರಸ್ತಾವನೆಯನ್ನು ಮಾಡಿ ಯಾಕೆ ಕೇಸನ್ನು ದಾಖಲು ಮಾಡಿಲ್ಲ ಇನ್ನೊಂದು ಮತ್ತೊಂದು ಅಂತ ಈ ದ್ವೇಷದ ರಾಜಕಾರಣವನ್ನ ಅವರು ಮರುಕಳಿಸುವಂಥದ್ದು, ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂಥದ್ದು, ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ತಿರೋದಕ್ಕೆ ಇದಕ್ಕೆ ಸಾಕ್ಷಿಯಾಗಿದೆ. ಖಂಡಿತ ನಾವು ಯಾವುದಕ್ಕೂ ಕಾನೂನಾತ್ಮಕವಾಗಿ ಇವರು ನಡೆದು ಬಂದಿರೋ ದಾರಿಗಳು ಇಷ್ಟು ಗಾಜಿನ ಮನೆಯಲ್ಲಿ ಇರೋರ್ಗೇನೆ ಇಷ್ಟು ಇದ್ದಿದ್ರೆ ನಾವು ನ್ಯಾಯಬದ್ಧವಾಗಿರೋ ನಮಗೆಷ್ಟು ಧೈರ್ಯ ಇರ್ಬೇಕ್ರಿ. ಅಯ್ಯ ಇಂಥದ್ದನ್ನ ನೋಡಕ್ಕೆ ರೆಡಿ ಇದೀವಿ. ಬರಲಿ, ಮಾಡಲಿ, ಏನು ಪ್ರಯತ್ನ ಮಾಡ್ತಾರೆ. ಕಾನೂನಾತ್ಮಕ ನಾತ ಹೊಡಿಯೋಂಥವ್ರದೇ ಇಷ್ಟು ಮಾತಾಡಿ ಕೆಲಸವನ್ನು ಮಾಡ್ತೀವಿ. ಗಾಜಿನ ಮನೆಯಲ್ಲಿರೋರಿಗೆ ಇಷ್ಟು ಶಕ್ತಿ ಇದೆ ಅಂದರೆ ನಾವು ನ್ಯಾಯಬದ್ಧವಾಗಿರೋರು, ಕಾನೂನು ಪಾಲನೆ ಮಾಡಿರೋರು ನಮಗೆ ಇನ್ನೆಷ್ಟು ಧೈರ್ಯ ಇರಬೇಕ್ರಿ. ಇವ್ರು ಮಾಡಲಿ, ಪಾಪ ಮಾಡೋಂಥ ಏನೋ ಅಧಿಕಾರ ಅವಕಾಶ ಸಿಕ್ಕಿದೆ ಅಂತ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಈ ದುರ್ಬಳಕೆನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಂಡಂತ ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು. ಇನ್ನು ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರು ಈ ಹಿಂದೆ ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರು ಬನ್ನಿ ನೋಡೋಣ. ಇಲ್ಲರ ನಮ್ಮ ಸಿದ್ದರಾಮಯ್ಯರು ಟಿಪ್ಪು ಸುತ್ತ ಸಿದ್ದರಾಮಯ್ಯ ಅವರು ಬಂದ್ಬಿಡ್ತಾರೆ. ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ? ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳಿಸ್ಬೇಕು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಹಂಗೆ ಇವ್ರನ್ನ ಹೊಡೆದಾಕ್ಬೇಕು. ಕಾಂಗ್ರೆಸ್ ಗ್ಯಾರಂಟಿಗಳ ಘೋಷಣೆಗಳ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳಿಗೆ ಒಂದ್ ಕಡೆ ಎಲ್ಲೆಲ್ಲದ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಯಾವಾಗ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಅದನ್ನ ಅನುಷ್ಠಾನಕ್ಕೆ ತರ್ತೀವಿ ಮೊದಲ ಕ್ಯಾಬಿನೆಟ್ ನಲ್ಲಿ ಅಂತೆಲ್ಲ ಹೇಳಿದ್ರು. ಈಗೆಲ್ಲ ಕೂಡ ಬಿಪಿಎಲ್ ಕಾರ್ಡ್ಗಳಿಗೆ ಎಲ್ಲೆಲ್ಲದ ಬೇಡಿಕೆ ಹೆಚ್ಚಿಬಿಟ್ಟಿದೆ. ಪ್ರತಿದಿನ ಇಲ್ಲ ಅಂದ್ರೂ ಬಿಪಿಎಲ್ ಕಾರ್ಡ್ಗೆ ಅಂತ ಹೇಳಿ 500ಕ್ಕೂ ಹೆಚ್ಚು ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಂತೆ. ಬಿಪಿಎಲ್ ಕಾರ್ಡ್ ಇದ್ರಷ್ಟೇ ಈ ಗ್ಯಾರಂಟಿ ಭಾಗ್ಯಗಳು ಸಿಗುತ್ತೆ ಅನ್ನೋದು ಗಾಳಿ ಸುದ್ದಿ ಹರಿದಾಡ್ತಾ ಇದೆ ಎಲ್ಲಾ ಕಡೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ 10 ಕೆಜಿ ಅಕ್ಕಿ, ಬಿಪಿಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಈ ಬಸ್ನಲ್ಲಿ ಪ್ರಯಾಣ ಉಚಿತ, ಜೊತೆಗೆ 2000 ರೂಪಾಯಿ ಯೂನಿಟ್ ವಿದ್ಯುತ್, 200 ಯೂನಿಟ್ ವಿದ್ಯುತ್ ಎಲ್ಲ. ಸೊ ಬಿಪಿಎಲ್ ಕಾರ್ಡ್ ಇರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಇದೀಗ ಬಿಪಿಎಲ್ ಕಾರ್ಡ್ ಅನ್ನ ಯಾರೆಲ್ಲ ಮಾಡಿಸ್ಕೊಂಡಿಲ್ವೋ ಸೊ ಅವರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಪೈಪೋಟಿ ಶುರುವಾಗಿದೆ. ಒಟ್ಟು 3.36 ಲಕ್ಷ ಬಿಪಿಎಲ್ ಹಾಗೆ ಎಪಿಎಲ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಕೆಯಾಗಿದೆಯಂತೆ. ಪ್ರತಿದಿನ ಇಲ್ಲ ಅಂದ್ರೂ 500ಕ್ಕೂ ಹೆಚ್ಚು ಕಾರ್ಡ್ಗಳು ಬರ್ತಾ ಇದೆಯಂತೆ ಅಪ್ಲಿಕೇಶನ್ಗಳ ರೂಪದಲ್ಲಿ ಬಿಪಿಎಲ್ ಕಾರ್ಡ್ಗೋಸ್ಕರ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 50% ಅರ್ಬನ್ ಏರಿಯಾ ಅಲ್ಲಿ ಪಾಪ್ಯುಲೇಷನ್ 50% ಆಫ್ ದ ಪಾಪ್ಯುಲೇಷನ್ ಮ್ಯಾಕ್ಸಿಮಮ್ ಕೊಡಬೇಕು. ಮತ್ತೆ ಅದರಲ್ಲಿ 75% ಆಫ್ ದ ರೂರಲ್ ಪಾಪ್ಯುಲೇಷನ್ ಅಷ್ಟು ಮ್ಯಾಕ್ಸಿಮಮ್ ಕ್ಯಾಪ್ ಇದೆ, ಕವರ್ ಮಾಡಬೇಕು ಸೆಂಟ್ರಲ್ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ. ಅಲ್ಲಿ ತನಕ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಸಬ್ಸಿಡಿ ನಿಮ್ಗೆ ಕೊಡ್ತಾರೆ. ಅದು ಜಾಸ್ತಿ ಕೊಡ್ದ ಮೇಲೆ ಸ್ಟೇಟ್ ಗವರ್ಮೆಂಟ್ ಎಲ್ಲ ಬೇರ್ ಮಾಡಬೇಕು, ಅಂದ್ರೆ ಸ್ಟೇಟ್ ಬಜೆಟ್ ಅಂತ ಬರುತ್ತೆ. ನಮ್ಮ ಹತ್ರ ಟೋಟಲ್ ಇಲ್ಲ ಅದು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 4.01 crore ಮೆಂಬರ್ಸ್ ಇರಬಹುದು ಬಿಪಿಎಲ್ ಅಲ್ಲಿ, AY ಸೇರಿ ಮತ್ತೆ AY ಪ್ಲಸ್ PHH ಎಲ್ಲ ಸೇರಿ. ನಮ್ಮ ಹತ್ರ ಟೋಟಲ್ ಇಲ್ಲಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಶರಣು, ಯಾವಾಗ ಕಾಂಗ್ರೆಸ್ನವರು ಗ್ಯಾರಂಟಿಯನ್ನ ಘೋಷಣೆ ಮಾಡ್ತೀವಿ ಅಂದ್ರೋ ಜನರಲ್ಲೂ ಕೂಡ ಸಾಕಷ್ಟು ಖುಷಿ ಆಗ್ಬಿಟ್ರು, ಇನ್ನೆಲ್ಲ ಕೂಡ ಫ್ರೀ ಸಿಗತ್ತೆ ಅಂತ. ಈಗ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಭಾಗ್ಯಗಳು ಸಿಗತ್ತೆ, ಗ್ಯಾರಂಟಿಗಳು ಸಿಗತ್ತೆ ಅಂತ ಹೇಳಿ ಗಾಳಿ ಸುದ್ದಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಜನರಿಂದ? ಯಾವ ರೀತಿಯಾಗಿ ಬಿಪಿಎಲ್ ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ ಮುಗಿಬೀಳ್ತಾ ಇದ್ದಾರೆ? ಶ್ರುತಿ, ಖಂಡಿತ ಈಗಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದ ಜನರೇನಿದ್ದಾರೆ ಮುಗಿ ಬೀಳ್ತಾ ಇರೋದು ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ. ಆಹಾರ ಇಲಾಖೆಯ ಕಚೇರಿಗಳಿಗೆ ಅಲ್ದಾಡ್ತಾ ಇದ್ದಾರೆ ಬಹಳಷ್ಟು ಜನ. ಪ್ರತಿದಿನ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಆಗಿನಿಂದಂತೂ ಪ್ರತಿದಿನನೂ ಕೂಡ 500ಕ್ಕೂ ಹೆಚ್ಚು ಜನ, ನಿಮಗೆ ಬೆಂಗಳೂರಿನಲ್ಲೇ 200ಕ್ಕೂ ಹೆಚ್ಚು ಜನ ಬಿಪಿಎಲ್ ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ 500ಕ್ಕೂ ಹೆಚ್ಚು ಜನ ಪ್ರತಿದಿನನೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದಾರೆ. ಮತ್ತು 300ರಿಂದ 400ಕ್ಕೂ ಹೆಚ್ಚು ಜನ ಈ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ಅನ್ನ ನಾವು ಹೇಗೆ ಪಡಿಬೇಕು ಅಂತೇಳಿ. ಒಂದ್ ವೇಳೆ ಎಪಿಎಲ್ ಕಾರ್ಡ್ ಇದ್ರೆ ನಾವು ಬಿಪಿಎಲ್ ಕಾರ್ಡ್ಗೆ ಹೇಗೆ ನಾವು ವರ್ಗ ಆಗ್ಬೇಕಾಗತ್ತೆ, ಅದಕ್ಕೆ ಏನೇನು ಮಾನದಂಡಗಳಿದೆ ಅಂತ ಹೇಳಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತೋ ಮಾನದಂಡವಾಗಿ ಪ್ರಮುಖವಾದಂತಹ ಮಾನದಂಡ ಅಂದ್ರೆ ಬಿಪಿಎಲ್ ಕಾರ್ಡ್ ಹೊಂದವರಿಗೆ ಈ 5 ಗ್ಯಾರಂಟಿಗಳಿದ್ದಾವೆ, ಆ ಎಲ್ಲ ಸ್ಕೀಮ್ಗಳು ಗ್ಯಾರಂಟಿಯಾಗಿ
ಗ್ಯಾರಂಟಿಯಾಗಿ ಸಿಗೋದು ಯಾರ ಹತ್ರ BPL ಕಾರ್ಡ್ ಇರುತ್ತೆ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾತು ಹೆಚ್ಚು ಕೇಳಿ ಬರ್ತಾ ಇರೋದು. ಈ ಗಾಳಿ ಸುದ್ದಿಯಿಂದನೂ ಕೂಡ ಬಹಳಷ್ಟು ಜನ ಬಡ ಮತ್ತು ಮಧ್ಯಮ ವರ್ಗದ ಜನರೇನಿದ್ದಾರೆ ಮತ್ತು ಗಾಳಿ ಸುದ್ದಿಯಾಗಿ ಹರಿದಾಡ್ತಿರುವಂತ ಸುದ್ದಿ ಏನಿದೆ, ಇದರ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರೋದು ನಮಗೂ ಕೂಡ BPL ಕಾರ್ಡ್ ಅನ್ನ ಕೊಡಿ, ಹೇಗಾದ್ರೂ ಮಾಡಿ ಅಂತೇಳಿ. ಇದರ ಮಧ್ಯದಲ್ಲಿ ಮಧ್ಯವರ್ತಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ನಾವು BPL ಕಾರ್ಡ್ ಮಾಡಿಸ್ಕೊಡ್ತೇವೆ, ನಿಮಗೆ 1 ರಿಂದ 2 ಸಾವಿರ ರೂಪಾಯಿ ಕೊಡಿ ಅಂತಾನು ಕೂಡ ಕೇಳುವಂತಂದ್ರೆ ಈ ಲೆವೆಲ್ಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿವರೆಗೂ ಅಂದ್ರೆ ನಿಮಗೆ ಕಳೆದ 2 ವರ್ಷಗಳಿಂದ 3,36,000 BPL ಕಾರ್ಡ್ಗಳು ಅರ್ಜಿ ಸಲ್ಲಿಕೆ ಆಗಿದೆ. ಕಳೆದ 1 ತಿಂಗಳಿಂದ ಅದರಲ್ಲೂ ಕೂಡ ಕಳೆದ 2 ವಾರದಿಂದ ಅರ್ಜಿ ಹಾಕುವವರ ಸಂಖ್ಯೆ ಇನ್ನಷ್ಟು ಕೂಡ ಹೆಚ್ಚಾಗ್ತಾ ಇದೆ. APL ಕಾರ್ಡ್ ಇರೋರು ಕೂಡ BPL ಕಾರ್ಡ್ ಕೊಡಿ ಅಂತ ಹೇಳಿ ಆಹಾರ ಇಲಾಖೆಗೆ ದುಂಬಾಲನ್ನ ಬೀಳ್ತಾ ಇದ್ದಾರೆ. ಆದ್ರೆ ವಸ್ಥಿತಿ ಸದ್ಯಕ್ಕೆ ಇರೋದು ಆಹಾರ ಇಲಾಖೆ ಈಗಾಗಲೇ ಮಾನದಂಡಗಳೇನಿದಾವೆ ಆ ಮಾನದಂಡಗಳ ಪ್ರಕಾರ ರಾಜ್ಯದಲ್ಲಿ 50% ಜನಸಂಖ್ಯೆ ಈಗಾಗಲೇ ಮಿತಿ ಮೀರಿದೆ. BPL ಕಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೂ BPL ಕಾರ್ಡ್ ಏನಾದರೂ ಕೊಡಬೇಕಂದ್ರೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ, ಹಣಕಾಸು ಇಲಾಖೆನೂ ಕೂಡ ಅನುಮೋದನೆ ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಕೊಡುವಂತಹ ಪರ್ಸೆಂಟೇಜ್ ಏನಿದೆ 40% ಏನು ಅನುದಾನ ಏನ್ ಕೊಡ್ತಾ ಇತ್ತು, ಈಗ ಬೇರೆ ಬೇರೆ BPL ಕಾರ್ಡ್ಗಳು ಯಾರ್ಯಾರಿಗೆ ಅನುಮೋದನೆ ಏನಾದ್ರು ಕೊಟ್ರೆ, BPL ಕಾರ್ಡ್ ಅನ್ನು ಏನಾದ್ರು ಕೊಟ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ 100% ಕೂಡ ಕೊಡಬೇಕಾಗತ್ತೆ. ಒಟ್ನಲ್ಲಿ ರಾಜ್ಯ ಸರ್ಕಾರದ ಈ ಸರ್ಕಾರಿ ಸ್ಕೀಮ್ಗಳನ್ನ ಪಡಿಬೇಕು ಅನ್ನೋ ಕಾರಣಕ್ಕಾಗಿ BPL ಕಾರ್ಡ್ ಪಡೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶ್ರುತಿ. ಓಕೆ ಶರಣ್ ಹಂಪಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ. ಸರ್ಕಾರದ ಉಚಿತ ಗ್ಯಾರಂಟಿ ಘೋಷಣೆ ವಿಳಂಬ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಸ್ಗಳಲ್ಲಿ ಟಿಕೆಟ್ ಪಡೆಯುವುದಕ್ಕೆ ಮಹಿಳೆಯರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸರ್ಕಾರಿ ಸಾರಿಗೆ ಬಸ್ಗಳಲ್ಲಂತೂ ಸಿಬ್ಬಂದಿ ತೀವ್ರ ತೊಂದರೆಯನ್ನ ಅನುಭವಿಸೋ ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಕೇಳ್ಬೇಕಾ, ಹಳ್ಳಿಗಳ ಕಡೆಯಲ್ಲಿ ಹೋಗೋರಂತವರೆಲ್ಲ ಕೂಡ ಇನ್ನೂ ಕೂಡ ಅದನ್ನ ನಮ್ಗೆ ಅಪ್ರೂವ್ ಮಾಡಿಲ್ಲ, ಅದಾದ ಮೇಲೆ ನೀವು ಫ್ರೀಯಾಗಿ ಓಡಾಡಬಹುದು ಅಂತ ಹೇಳಿದ್ರು ಕೂಡ ಕೇಳೋ ಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರು ಕೂಡ ಇರೋದಿಲ್ಲ. ಸರ್ಕಾರಿ ಸಾರಿಗೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಹೆಣ್ಮಕ್ಳು. ಶೀಘ್ರದಲ್ಲೇ ಯೋಜನೆ ಜಾರಿಗೆ ಕೆಎಸ್ಆರ್ಟಿಸಿ ನಿಗಮ ಒತ್ತಾಯವನ್ನು ಮಾಡ್ತಾ ಇದೆ. ನಿಗಮ ಒತ್ತಾಯ. ಇದೀಗ ಸಿಎಂ ಸಾರಿಗೆ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನೀವು ಮುಂಗಡವಾಗಿ ನಿಗಮಕ್ಕೆ ಹಣ ಹಾಕ್ಬಿಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಕೆಎಸ್ಆರ್ಟಿಸಿ ಕೂಡ ನಷ್ಟದಲ್ಲಿರುವಂತಹ ವಿಚಾರ ಗೊತ್ತು. ಈಗಾಗಲೇ ತನ್ನ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಅನ್ನೋದು ಕೂಡ ಗೊತ್ತು. ಪ್ರತಿದಿನ ಜನಸಂಖ್ಯೆಯಲ್ಲಿ ಇಳಿತ ಆಗಿರೋದ್ರಿಂದಲೂ ಕೂಡ ನಷ್ಟವನ್ನು ಅನುಭವಿಸ್ತಾ ಇದೆ. ನೋಡಬೇಕು ಇದೆಲ್ಲವನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುತ್ತೆ ಸರ್ಕಾರ ಅಂತ. ವಿದ್ಯುತ್ ಬಿಲ್ ಕಟ್ಟುವುದಕ್ಕೆ ಜನರು ತಕರಾರನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. ನಾವ್ ಯಾಕೆ ಬಿಲ್ ಕಟ್ಟಬೇಕು, ನಾವು ಕಟ್ಟೋದಿಲ್ಲ ಅಂತ ಜನ ಪಟ್ಟು ಹಿಡಿದು ಕೂತಿದ್ದಾರೆ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಬಾಸ್ಕಿ ಗ್ರಾಮದಲ್ಲಾಗಿರೋ ಘಟನೆ ಇದು. ಗ್ರಾಮ ಪಂಚಾಯಿತಿ ಸದಸ್ಯ ಸಂಗಯ್ಯ ಹಿರೇಮೆಠ್ ಅನ್ನೋರು ತಕರಾರನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಹೇಳಿ ಗ್ರಾಮದಲ್ಲಿ ಪ್ರಚಾರವನ್ನೇ ಮಾಡ್ತಾ ಇದ್ದಾರೆ. ಪಂಚಾಯತ್ ಮೆಂಬರ್ ಆಗಿ ಹೇಳ್ತೀವಿ, ಮತ್ತ ಬಿಲ್ ಕೊಡಬೇಡ್ರಿ ಯಾರು. ಆರ್ಡರ್ ಕಾಪಿ ತೋರಿಸ್ರ ನಮಗ. ಆರ್ಡರ್ ಕಾಪಿ ಮೊದಲೇ ಹೇಳಲ್ಲ ಸಿದ್ದರಾಮಯ್ಯ, ಹೇಳಿ ಕೇಳಲ್ಲ ನಮಗ, ಲಿಖಿತವಾಗಿ ಬೇಕು. ಅವ್ರ ಸರ್ಕಾರ ಆಳಲ್ಕ ಬಂದಾರ, ಅವ್ರು ಹೇಳಕತ್ತಾರ, ನೀವು ಕೇಳಲ್ಲ. ಯಾರು ಕೇಳೋರು ನಿಮ್ಗೆ? ನಮ್ಗೆ ಕಂಡಿ ಬೇಕು, ಕಾರಣಿ ಪರಡಿ ಏನು ಕೊಡಲ್ಲ, ಏನೂ ಇಲ್ಲ. ಸೀದಾ ಹೋಗೋದು ಸರ್ಕಾರ ಕೇಳಲ್ಲ. ನೀವು ಅಟ್ಟೆ ನಾವು ಪಂಚಾಯತ್ ಮೆಂಬರ್ ಆಗಿ ಹೇಳ್ತೀವಿ, ಮತ್ತ ಹೋಗ್ಬೇಡ್ರಿ. ಇನ್ನು ಸರ್ಕಾರದ ಗ್ಯಾರಂಟಿಗಳೇ ಪ್ರತಿಪಕ್ಷಗಳ ಅಸ್ತ್ರ ಆಗ್ಬಿಟ್ಟಿದೆ. ಅದರಲ್ಲೂ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಗ್ಯಾರಂಟಿಯನ್ನ ಪ್ರಸ್ತಾಪಿಸಿಬಿಟ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು. ಕೂಡ್ಲೇ ಜಾರಿಗೆ ತನ್ನಿ, ಇಲ್ಲವಾದ್ರೆ ನಾನು ಹೋರಾಟವನ್ನ ಮಾಡಬೇಕಾಗತ್ತೆ ಪ್ರತಿ ಕ್ಷೇತ್ರದಲ್ಲೂ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆತ್ಮಾವಲೋಕನ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಕರೆ ಇದು. ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾನು ಹೋರಾಟವನ್ನ ಮಾಡ್ಬಿಡ್ತೀನಿ, ನೀವೇನಾದ್ರೂ ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ ಆದಷ್ಟು ಬೇಗ ಈಡೇರಿಸಬೇಕು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಕಾಂಗ್ರೆಸ್ ಪಕ್ಷ ಜನತೆಗೆ ವಿಷಲ್ ಹೊಡಿಸ್ಕೊಂಡು ಚಪ್ಪಾಳೆ ಗಿಟ್ಟಿಸ್ಕೊಂಡು ಮತ ಹಾಕ್ಸ್ಕೊಂಡಿದ್ದಾರೆ. ಏನೇನು ಕಾರ್ಯಕ್ರಮ ಉಳಿಸ್ಕೊಳ್ತಾರೆ, ಕೊಡ್ತಾರೆ, ನೋಡೋಣಂತೆ, ಆಮೇಲೆ ತೀರ್ಮಾನ ಮಾಡ್ತೀವಿ. ತಾವೊಂದು ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಬಗ್ಗೆ. ಪರಮೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮಾಡಲೇಬೇಕಲ್ಲ, ನನ್ನ ಅಸ್ತಿತ್ವ ಹೊರಟೋಗಿದೆ. ನನ್ನ ಅಸ್ತಿತ್ವನ ಈಗಾಗಲೇ ಈ ಚುನಾವಣೆಯಲ್ಲಿ ಕುಂಠಿತಗೊಳಿಸಿರ್ತಕ್ಕಂಥದ್ದು ಕಾರಣ ಇದೇ ಗ್ಯಾರಂಟಿ ಅಲ್ವೇ? ಇದೇ ಗ್ಯಾರಂಟಿ ಸ್ಕೀಮೇ ನನ್ನ ಅಸ್ತಿತ್ವ ಕುಂಠಿತಗೊಳಿಸಿರೋದು. ಮತ್ತೆ ಇದನ್ನೇ ಇಟ್ಕೋಬೇಕಲ್ಲ ನಾನು. ಇದನ್ನ ಇಟ್ಕೊಂಡೆ ಮಾಡೋಕ್ಕಿಲ್ಲ. ಯಾವ ಆಧಾರದ ಮೇಲೆ ಈ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು? ಇವರೇ ಅಲ್ವೇ ಪ್ರಣಾಳಿಕೆ ಅಧ್ಯಕ್ಷರು? ಯಾವ ಆಧಾರದ ಮೇಲೆ ಮಾಡಿದ್ರಿ? ಏನು ಹೇಳಿದ್ರು ನಿಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ? ನನಗೂ ಫ್ರೀ, ನಿನಗೂ ಫ್ರೀ, ಹೇ ಕಾಕಾ ಪಾಟೀಲ್ ನಿನಗೂ ಫ್ರೀ. ನಾನು ಹೇಳಿದ್ನ? ಹೇಳಿದ್ರೆ ನೀವು ಕೊಡಿ. ಈಗ ಸುಳ್ಳು ಹೇಳಿ ಜನಗಳಿಗೆ ಟೋಪಿ ಹಾಕಿ ಈ ಕಾರ್ಯಕ್ರಮ ಘೋಷಣೆ ಮಾಡಿರೋದಲ್ವಾ? 3,000 ರೂಪಾಯಿ ಎಲ್ಲ ಗ್ರಾಜುಯೇಟ್ಸ್ಗೆ ಅಂತ ಹೇಳಿದ್ರಿ.
ಈಗ 22-23ನೇ ಇಸ್ವಿಲ್ ಪಾಸ್ ಆದ್ರೆ ಹೇಳ್ತೀರಾ? ಓಟ್ ಹಾಕಿರೋನು ಅವನು, ನಿರುದ್ಯೋಗಿ ಒಟ್ಟಗಿಟ್ಟಿಲ್ದೇ ಇರೋನು ಅವನು ಓಟ್ ಹಾಕವನೆ. ಈಗ ಅವನಿಗೆಲ್ಲ ಕೆಲಸ ಹೊಸದಾಗಿ ಕೊಡ್ತೀರಾ? ಇದನ್ನೇ ತಗೊಳ್ಳೋದು. ಈ ಸಬ್ಜೆಕ್ಟ್ ಬಿಟ್ಬಿಟ್ಟು ನಾನು ರಾಜಕೀಯ ಮಾಡೋದು ಮತ್ತೇನಿಲ್ಲ, ಸನ್ಯಾಸಿಗೆ ಮಾಡ್ತಾ ಇದ್ದೀನ, ಇಲ್ಲ ಬರೀ ಊಟ ಮಾಡ್ಕೊಂಡು ಕಡುಪು ತಿನ್ನಕ್ಕೆ ಮಾಡ್ತಾ ಇದ್ದೀನ ರಾಜಕೀಯನ. ಇನ್ನು ಗ್ಯಾರಂಟಿ ನೀಡದೇ ಇದ್ರೆ ಆಂದೋಲನಕ್ಕೆ ಕರೆ ನೀಡ್ತೀವಿ ಅಂತ ಹೇಳಿದಂತಹ ಕುಮಾರಸ್ವಾಮಿ ಅವರಿಗೆ ಸಚಿವ ಪರಮೇಶ್ವರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋತಿದ್ದಾರೆ, ಅಸ್ತಿತ್ವ ಉಳಿಸಿಕೊಳ್ಬೇಕಲ್ಲ, ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಒಳ್ಳೆಯ ಆಡಳಿತವನ್ನ ನೀಡ್ತೇವೆ, ಕಾದ್ ನೋಡಿ ಅಂತಂದಿದ್ದಾರೆ. ಬಿಜೆಪಿಯವರು, ಜನತಾದಳದವರು ರಿಯಾಕ್ಟ್ ಮಾಡಿರೋದನ್ನ ನೋಡಿದ್ದೇನೆ. ನಾವು ಏನು ಹೇಳಿದ್ದೋ ಮೊದಲನೆಯ ಸಂಪುಟದಲ್ಲಿ ತೀರ್ಮಾನ ತಗೊಳ್ತೀವಿ ಅಂತೇಳಿ ನಾವೆಲ್ಲ ಹೇಳ್ಕೊಂಡಿದ್ವಿ ಚುನಾವಣೆ ಸಂದರ್ಭದಲ್ಲಿ. ರಾಹುಲ್ ಗಾಂಧಿ ಅವರು ಕೂಡ ಅದನ್ನೇ ಹೇಳಿದ್ರು ಅವರ ಚುನಾವಣಾ ಪ್ರಚಾರದ ಸಮಯದಲ್ಲಿ. ಅದೇ ಪ್ರಕಾರ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ 1 ಗಂಟೆ ಒಳಗಾಗಿ ನಾವು ಬಂದು ಅದಕ್ಕೆ ತೀರ್ಮಾನ ತಗೊಂಡು ಸರ್ಕಾರಿ ಆದೇಶವನ್ನ ಮಾಡೋದಕ್ಕೆ ಸೂಚನೆ ಕೊಟ್ಟು ಸಂಜೆ ಒಳಗಾಗಿ ಆದೇಶಗಳಾಗಿದ್ದಾವೆ. ಆದೇಶ ಆದಮೇಲೆ ಆಯಾಯ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಪ್ರೊಸೀಜರ್ಸ್ ಅನ್ನ ವರ್ಕೌಟ್ ಮಾಡ್ತಾರೆ. ಅವತ್ತಿನ ಸಿಎಲ್ಪಿ ನಾಯಕರು ಸಿದ್ದರಾಮಯ್ಯನವರು ರುಜು ಹಾಕಿ ನಾವು ಕಾರ್ಡ್ಗಳು ಕೊಟ್ಟಿದ್ದೀವಿ, ಸೈನ್ ಮಾಡಿ ಆ ಕಾರ್ಡ್ಗಳು ಹಂಚಿದೀವಿ. ನಾವು ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ, ಅನುಷ್ಠಾನ ಮಾಡೇ ತೀರ್ತೀವಿ. ಕೂಡ ಬಿಜೆಪಿ ಗ್ಯಾರಂಟಿಗಳ ವಿಚಾರದಲ್ಲಿ ಕಾಂಗ್ರೆಸ್ ರಿವರ್ಸ್ ಗೇರ್ ಅನ್ನ ಹಾಕಿದೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿ ಮಾಡಿದ್ದಾರೆ. ಇದರ ಪರಿಣಾಮ ಜನರಿಗೆ ಕೂಡಲೇ ಗೊತ್ತಾಗಿದೆ ಅಂತ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅವರು ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾರಂತ ಗೊತ್ತಿದೆ. ಸಾರ್ವತ್ರಿಕವಾಗಿ ಜನಸಮುದಾಯಗಳಿಗೆ ಅನ್ಯಾಯ ಆದರೆ ಅದರ ವಿರುದ್ಧ ನಾವು ಕಾರ್ಯಾಚರಣೆಯನ್ನು ಮಾಡೇ ಮಾಡ್ತೀವಿ. ಸ್ವೇಚ್ಛಾಚಾರವಾಗಿ ಎಲ್ಲವನ್ನೂ ಬದಲಾವಣೆ ಮಾಡ್ತೇನೆ ಅನ್ನುವಂಥದ್ದು ದುರಹಂಕಾರದ ಮಾತು. ಮತ್ತು ನಾವು ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ವಿ, ಇದು ರಿವರ್ಸ್ ಗೇರ್ ಸರ್ಕಾರ ಅಂತ. ಈಗೆಲ್ಲ ರಿವರ್ಸ್ ಅಂತೆಲ್ಲ ಗೊತ್ತಾಗ್ತಾ ಇದೆ. ಅವ್ರ ಗ್ಯಾರಂಟಿಗಳಲ್ಲಿ ರಿವರ್ಸ್ ಹೋಗ್ತಾ ಇದ್ದಾರೆ, ಜನಪರವಾಗಿರುವಂಥ ನಾವು ಮಾಡಿರುವಂಥ ಕಾನೂನುಗಳಲ್ಲೂ ರಿವರ್ಸ್ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಅವರು ಯಾವ ಕ್ರಮ ತೆಗೆದುಕೊಳ್ತಾರೆ, ಅದಕ್ಕೆ ಅದರ ಪರಿಣಾಮಗಳೇನನ್ನೋದು ಜನರಿಗೆ ಕೂಡಲೇ ಗೊತ್ತಾಗಲಿದೆ. ಇಷ್ಟು ಬೇಗ ಒಂದು ಸರ್ಕಾರ ಒಂದು ಎಲ್ಲದರಲ್ಲೂ ಈ ಥರ ಪುನರ್ ಪರಿಶೀಲನೆ ಮಾಡುವಂಥ. ಇನ್ನು ಫ್ರೀ ಗ್ಯಾರಂಟಿಗಳನ್ನು ಶೀಘ್ರವೇ ಜಾರಿಗೆ ತನ್ನಿ ಸರ್ಕಾರಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಒತ್ತಾಯ ಮಾಡಿದ್ದಾರೆ. 200 ಯೂನಿಟ್ ಫ್ರೀ ಕೊಡಿ, ಹೆಚ್ಚುವರಿ ಯೂನಿಟ್ಗೆ ನಾವು ಹಣ ಕಟ್ಕೊಳ್ತೇವೆ. ಘೋಷಣೆ ಮಾಡಿದಾಗ ಕಂಡೀಷನ್ಗಳು ಇರಲಿಲ್ಲ, ಈಗ ಕಂಡೀಷನ್ ಅಂದ್ರೆ ನಾವು ಒಪ್ಪಲ್ಲ, ಕಂಡೀಷನ್ ಅಂತ ಹೇಳಿದ್ರೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಮಾತಿಗೆ ತಕ್ಕ ಹಾಗೆ ನೀವು ನಡ್ಕೊಳ್ಳಿ ಸರ್, ನಮ್ಗೇನ್ ಬೇಜಾರೇ ಇಲ್ಲ. ರಾಜ್ಯ ಜನತೆ ನಿಮಗೆ 135 ಸೀಟ್ ಕೊಟ್ಟಿರುವಂತದ್ದೇ ನೀವು ಈ ಗ್ಯಾರಂಟಿಗಳ ಮುಖ ನೋಡ್ಕೊಂಡು. ಇಲ್ಲ ಅಂದಿದ್ರೆ ನೀವು ಅನ್ನಭಾಗ್ಯನ 2013ರಿಂದ 2018ರವರೆಗೂ ತಗೊಂಬಂದಿದ್ರು, ನಿಮ್ಮನ್ನ ಯಾಕೆ ರಿಎಲೆಕ್ಟ್ ಮಾಡಲಿಲ್ಲ ಅವತ್ತು ಜನ? ಅದಕ್ಕೆ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರು. ನಾವು ವಾಟ್ ಮೋರ್ ಅನ್ನೋದು ನಮ್ಗೆ ಇನ್ನೇನು ಹೆಚ್ಚಿನ ಕೊಡ್ತೀವಿ ಅಂತ ಅವತ್ತು ನಿಮ್ಗೆ ನಂಬಲಿಲ್ಲ. 2018ರಲ್ಲಿ ಜನ 79ಕ್ಕೆ ಇಳಿಸಿದ್ರು. ಆದರೆ ಇವಾಗ ಮತ್ತೆ ಬಂದು ನೀವು ಹೇಳಿರಿ 200 ಯೂನಿಟ್ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ ಅಂದ್ರಿ, 3,000 ರೂಪಾಯಿ ಯುವನದಿ ಕೊಡ್ತೀವಿ ಅಂದ್ರಿ, 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿರಿ. ಆ ನಂತರ ಬಸ್ ಪಾಸನ್ನ, ಬಸ್ ಪ್ರಯಾಣವನ್ನ ಉಚಿತವಾಗಿ ಮಾಡ್ಕೊಡ್ತೀವಿ ಮಹಿಳೆ. ವೆಲ್ಕಮ್ ಬ್ಯಾಕ್. ಭಜರಂಗ ದಳದ ಜೊತೆಗೆ ಆರ್ಎಸ್ಎಸ್ ಕೂಡ ಬ್ಯಾನ್ ಆಗತ್ತಾ? ಗೋಹತ್ಯೆ ನಿಷೇಧ ಕಾಯ್ದೆ ತೆರವಾಗತ್ತಾ? ಈ ಪ್ರಶ್ನೆಗಳು ಈಗಾಗಲೇ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರಗಳು. ಸೊ ಇದೇ ಪ್ರಶ್ನೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳಿದಾಗ ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಆಗತ್ತಾ, ಭಜರಂಗ ದಳ ಬ್ಯಾನ್ ಆಗತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ನ್ಯೂಸ್ 18ನ ವಿಶೇಷ ಸಂದರ್ಶನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ಕಾನೂನು ಬಾಹಿರವಾಗಿ ಕೃತ್ಯವನ್ನ ಎಸಗೋ ಯಾರೇ ಆಗ್ಲಿ, ಅದು ವ್ಯಕ್ತಿಯಾಗ್ಲಿ ಸಂಘಟನೆ ಆಗ್ಲಿ, ಅಂಥವರನ್ನ ವಿಧಾನಸೌಧದಲ್ಲಿ ಕೂರಿಸೋದಕ್ಕೆ ಆಗಲ್ಲ. ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಲೇಬೇಕು, ಕೈಗೊಳ್ತೀವಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ನ್ಯೂಸ್ 18 ಜೊತೆ एक्सक्लूसिव आगे ಹೇಳಿಕೆ ಕೊಟ್ಟಿದ್ದಾರೆ। मंत्री प्रियांक खरगे उनसे बात करते हैं। सर, अब आरएसएस और बीजेपी तो सवाल खड़े किए जा रहे हैं कि नई सरकार बनी और वहां पे जल्दी कॉस्ट स्लॉटर से बैन आप लोग हटाने वाले हैं। नहीं, मैं भाजपा के वरिष्ठ नेता जो दिल्ली में बैठते हैं उनसे मैं रिक्वेस्ट करता हूं कि जब आपकी सरकार कर्नाटक में था तो आप जब ये कानून लागू कर रहे थे तो फाइनेंस डिपार्टमेंट का उसका राय क्या था वो पूछ लीजिए। वेरी क्लियरली
आपका भाजपा सरकार में फाइनेंस डिपार्टमेंट का ओपिनियन ये था कि ये काउ स्लॉटर बिल जो लेकर आ रहे हैं उससे आर्थिक परिस्थिति बिगड़ सकती है। सालाना 5,000 करोड़ नुकसान होता है, लेदर इंडस्ट्री को भी नुकसान है, किसानों को भी नुकसान है और हमारे कर्नाटका के राज्य का इमेज को भी नुकसान है करके फाइनेंस डिपार्टमेंट में लिखा था। ये कांग्रेस ने नहीं लिखा था। सो भाजपा का प्रॉब्लम क्या है, वो जो रूल्स है, रेगुलेशंस है, ओपिनियंस है, वो पढ़ता नहीं। जो भी उनके आईटी सेल देते हैं, व्हाट्सएप पे आते हैं, वही पढ़ के बोलते हैं। तो मैं उनसे रिक्वेस्ट करता हूं कि आपके सरकार में क्या क्या ओपिनियन आए हैं डिफरेंट डिपार्टमेंट से, वो थोड़ा पढ़ लीजिएगा। सर, आपका एक बयान भी आया कि बजरंग दल के अलावा अगर जरूरत पड़ी लॉ एंड ऑर्डर को लेकर तो आरएसएस पे भी आप लोग बैन लगा सकते हैं कर्नाटक में। एब्सोल्युटली, लॉ एंड ऑर्डर प्रोटेक्ट करना किसकी जिम्मेदारी? सरकार की जिम्मेदारी। कोई भी व्यक्ति हो, कोई भी संगठन हो जो असंवैधानिक एक्टिविटीज करेगा, गैर कानूनी एक्टिविटीज करेगा, उसको क्या हम ये करेंगे क्या? वी कांट पुट देम इन विधानसभा ना, वी कांट फेलिसिटेट देम ना। We have to take action. We will take action. What is the problem with that? So are they बीजेपी क्या बोल रही है कि जो भी गैर कानूनी काम करेंगे उसको आप राजा बना दो? जो भी गैर कानूनी काम करेगा कानूनी तौर पे, संविधान के तौर पे उनको हैंडल किया जाएगा। नरेश के साथ रवि सिसोदिया, न्यूज 18 दिल्ली। ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ವಿಜಯನಗರದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ವಿಜಯನಗರ ರಸ್ತೆಯ ಅರ್ಧ ಕಿಲೋಮೀಟರ್ ವರೆಗೂ ಕೂಡ ಮರದ ಕೊಂಬೆಗಳು ಹಂಗೆ ಬಿದ್ದಿವೆ. ಮರದ ಕೊಂಬೆಗಳು ಬಿದ್ದು 3 ದಿನ ಕಳೆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಮಾತ್ರ ಇದುವರೆಗೂ ತೆರವು ಮಾಡಿಲ್ಲ. ಮರದ ಕೊಂಬೆಗಳು ಬಿದ್ದ ಹಿನ್ನೆಲೆಯಲ್ಲಿ ಫುಟ್ಪಾತ್ ಅನ್ನೇ ಕ್ಲೋಸ್ ಮಾಡಲಾಗಿದೆ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಹಂಸ ಶ್ರೀಯಾಮಲ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನ್ಯೂಸ್ 18 ಕನ್ನಡದಿಂದ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಳೆಗೆ ಮರವು ಬಿದ್ದಿತ್ತು ಆ ಒಂದು ಬಿದ್ದಂತಹ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಿದೆ. ಸೊ ಸದ್ಯಕ್ಕೆ ನಾನೀಗ ವಿಜಯನಗರದಲ್ಲಿದ್ದೀನಿ. ಇಲ್ಲಿ ನೋಡಬಹುದು, ಇಲ್ಲೂ ಕೂಡ ಮಳೆಯ ಒಂದು ಪರಿಣಾಮ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ನಾವು ವಿಜಯನಗರ ಬಸ್ ಸ್ಟಾಪ್ ಗಿಂತ ಹಿಂದೆ ಅಂದ್ರೆ ಮಾರುತಿ ಮಂದಿರಿಂದ ಶುರುವಾದ್ರೆ ಮುಂದೆ ವಿಜಯನಗರ ಬಸ್ ಸ್ಟಾಪ್ ವರೆಗೂ ಕೂಡ ಈ ಒಂದು ಫುಟ್ಪಾತ್ ಮೇಲೆ ಮರದ ಕೊಂಬೆಗಳು ಬಿದ್ದು ಹೋಗಿದೆ. ಸೊ ಬಿಬಿಎಂಪಿ ಅವರು ಬಂದು ಮರವನ್ನ ಟ್ರಿಮ್ ಮಾಡಿದ್ದಾರೆ, ಅಷ್ಟೇ ಟ್ರಿಮ್ ಮಾಡಿ ಅದನ್ನ ಅಲ್ಲೇ ಫುಟ್ಪಾತ್ ಮೇಲೆ ಹಾಕೋಗ್ಬಿಟ್ಟಿದ್ದಾರೆ. ಇದರಿಂದ ಇಲ್ಲಿ ಓಡುವಂತಹ ಜನರಿಗೆ ತುಂಬಾನೇ ತೊಂದರೆ ಆಗ್ತಿದೆ. ಎಲ್ಲರೂ ಫುಟ್ಪಾತ್ ಅನ್ನ ಬಿಟ್ಟು ರೋಡ್ ಮಧ್ಯೆ ನಡ್ಕೊಂಡ್ ಬರ್ಬೇಕಾಗುತ್ತೆ. ಈಗಾಗಲೇ ನೋಡಬಹುದು ನೀವು, ವೆಹಿಕಲ್ ಮೂವ್ಮೆಂಟ್ ಕೂಡ ಈ ರೋಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬಾ ಜಾಸ್ತಿ ಇರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಎನಿ ಟೈಮ್ ಇಲ್ಲಿ ತುಂಬಾ ವೆಹಿಕಲ್ಸ್ ಗಳ ಮೂವ್ಮೆಂಟ್ ಇರುತ್ತೆ. ಹೀಗಿರ್ಬೇಕಾದ್ರೆ ಜನರು ಈ ಒಂದು ಫುಟ್ಪಾತ್ ಅನ್ನ ಬಳಸದೆ ರಸ್ತೆ ಮೇಲೆ ಹೋಗ್ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಇಷ್ಟು ದಿನ ಬೇಕಾ ಇವ್ರಿಗೆ ಈ ಒಂದು ಮರವನ್ನ ತೆರವು ಮಾಡೋದಕ್ಕೆ? ನಿಜವಾಗ್ಲೂ ಇದು ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇನ್ನೂ ಮಳೆ ಬರುತ್ತೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಇನ್ನೂ ಹಲವಾರು ಕಡೆಗಳಲ್ಲಿ ಮರ ಬೀಳುವ ಸಾಧ್ಯತೆಗಳು ಇದೆ. ಯಾಕಂತ ಹೇಳಿದ್ರೆ ನಮ್ಮ ಪಾಲಿಕೆ ಅಧಿಕಾರಿಗಳು ಯಾವುದೇ ಒಂದು ಒಣ ಮರ ಅಥವಾ ಬ್ರಾಂಚಸ್ ಗಳನ್ನ ಕಟ್ ಮಾಡಿಲ್ಲ. ಸೊ ಹಾಗಾಗಿ ನಮ್ಗೆ ಅದು ಅಂಡರ್ಸ್ಟುಡ್ ಬೀಳುತ್ತೆ ಮಳೆ ಗಾಳಿ ಜೋರಾಗಿ ಬಂದ್ರೆ ಅಂತ. ಸೊ ಹೀಗಿರ್ಬೇಕಾದ್ರೆ ಇರೋ ಮರಗಳನ್ನೇ ಇವ್ರು ತೆರವು ಮಾಡಿಲ್ಲ. ಆದ್ರೆ ಇನ್ನು ನೆಕ್ಸ್ಟ್ ಬೀಳುವಂತಹ ಮರಗಳನ್ನ ಯಾವ ರೀತಿ ನೋಡ್ಕೊಳ್ತಾರೆ, ಹೇಗೆ ಅವರು ಮುಂಜಾಗ್ರತೆ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ನಿಜಕ್ಕೂ ನೋಡೋಕ್ ಸಾಧ್ಯ ಆಗ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ ನಿಮ್ಗೆ ಹಾಗೆ ತೋರಿಸ್ಕೊಂಡು, ನಾನು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪನೂ ಜಾಗ ಇಲ್ಲ, ಯಾರು ಒಬ್ರು ಒಂದು ಮಗು ಕೂಡ ಓಡೋದಕ್ಕೆ ಜಾಗ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಈ ಒಂದು ಮರಗಳ ಬ್ರಾಂಚಸ್ ಗಳು ಬಿದ್ದಿದ್ದಾವೆ. ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ಗೆ ಓಡಾಡೋದಕ್ಕೋಸ್ಕರ ಜನ ಹೋಗ್ತಾರೆ. ಸೊ ಪಕ್ಕದಲ್ಲೇ ಪಾರ್ಕ್ ಇದೆ, ಅಲ್ಲಿಗೆ ಬರೋದಕ್ಕೂ ಜನರು ಬರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಫುಟ್ಪಾತ್ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರೆ ಸೊ ಜನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಪಾಲಿಕೆ ಮಾಡುವಂತಹ ಕೆಲಸ ಜನರಿಗೆ ಉಪಯೋಗ ಆಗೋ ಬದಲು ಇಲ್ಲಿ ಒಂದು ಅನಾನುಕೂಲಗಳೇ ತುಂಬಾನೇ ಹೆಚ್ಚಾಗ್ತಿದೆ. ಸೊ ಅದಕ್ಕೆ ಇದು ಕೂಡ ಒಂದು ಉದಾಹರಣೆ, ನಿದರ್ಶನ ಅಂತಾನೆ ಹೇಳ್ಬೋದು. ಸೊ ಆದಷ್ಟು ಬೇಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಮರಗಳ ಒಂದು ಏನ್ ಬ್ರಾಂಚಸ್ ಗಳು ಬಿದ್ದಿದೆ ಆ ಬ್ರಾಂಚಸ್ ಗಳನ್ನ ಆದಷ್ಟು ಬೇಗ ತೆರವು ಮಾಡಿ ಇಲ್ಲಿ ಒಂದು ಜನರು ಓಡೋದಕ್ಕೆ ಅವಕಾಶ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.